ನನ್ನ ದಾರಿಗೆ ಮುಳ್ಳಾಯ್ತೀಯ ಅಂತ ಅವತ್ತೇ ನಿನ್ನನ್ನು ಆಕ್ಸಿಡೆಂಟ್ ಮಾಡಿ ಸಾಯಿಸೋಣ ಅಂತಿದ್ದೆ. ಆದ್ರೆ ನಿನ್ನ ಆಯುಸ್ ಗಟ್ಟಿ ಇತ್ತು. ಸಂಕ್ರಂಗೆ ಎಲ್ಲ ಹೇಳ್ಬಿಡ್ತೀಯ. ನೀನು ಹೇಳಿದ್ರೆ ಅವ್ ನಂಬಿಟಾನ. ನಾನು ಯಾವುದನ್ನು ನೋಡಲ್ಲ, ನಾನು ಯಾರ ಮಾತು ಕೇಳಲ್ಲ. ನನಗೆ ನಮ್ಮ ಅಪ್ಪಯ್ಯ ಏನು ಅಂತ ಸಂದ ಗೊತ್ತದೆ. प्रेमं पूज्यं काव्यं सखिये ನನಗೆ ನೀನೇ सकलं ಲೋಕದ ಕಣ್ಣಿಗೆ ನಮ್ಮಯ ಪ್ರೀತಿ ಸತ್ಯ ಸುಂದರ ಸಾಗದು ಜೊತೆಯಾಗದು ನಮ್ಮ ಪ್ರೇಮ ಪಯಣ ಒಲ್ಲದೆ ಒಲವಾದರೆ ಬದುಕು ಪೂರ ಕದನ ನೀನೇ ಬೇಕು ನನ್ನುಸಿರಿಗೆ ಉಸಿರಾಗಿ ನನ್ನೇ ಪ್ರೀತಿಸು ಈ ಜನುಮನ ಕಡೆವರೆಗೂ. ಏನು ಗೊತ್ತೇ ಅಮ್ಮಿಯರೇ, ನಮ್ಮ ಅಪ್ಪಯ್ಯನ ಬಗ್ಗೆ ಯಾರು ಏನೇ ಅಂದರೂ ನಂಗೆ ಆಗಕ್ಕಿಲ್ಲ. ನಿಮ್ಮ ಜಾಗದಾಗ ಬೇರೆ ಯಾವನ ಇದ್ದಿದ್ರೆ ನಡೀತಾ ಇದ್ದಿದ್ದ ಕಥೆಯೇ ಬೇರೆ. ಸಾರಿ ಸಾರಿ ಅಮ್ಮೀರೇ, ಸೀತಾಗ ನೋಡಿ. ಅಲ್ಲಲ್ಲೇ ನನ್ನ ಅಮ್ಮಿ ಸ್ಟೈಲಿಂಗ್ ಶುರುವಾಯಿತು. ಅದು ಸ್ಟೈಲಿಂಗ್ ಅಲ್ಲ, ಸ್ಮೈಲಿಂಗ್. ಅದೇ ನಾನೆಲ್ಲೋ ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತೀರಾ, ಹೆಂಗಪ್ಪ ಸಮಾಧಾನ ಮಾಡೋದು ಅಂತ ಕೋಳಿ ಚುರುಮುರಿಗೆಲ್ಲ ಫೋನ್ ಮಾಡಿ ಐಡಿಯಾ ಕೇಳಿದೆ. ನನ್ನ ಮಕ್ಕಳು ನಮ್ಗೇನು ಮದುವೆ ಆಗದ ಜೋಗಿ ಅಣ್ಣ, ನಮ್ಮನ್ನು ಕೇಳ್ತಲ್ಲ ಅಂದ್ಬಿಡದ. ಏನಪ್ಪ ಮಾಡೋಣ ಸಿದ್ದೇಶ್ವರ ಅನ್ನಿಸ್ಬಿಟ್ಟಿತ್ತು. ಆದರೆ ನನ್ನ ಅಮ್ಮಿ ಸೂಪರು, ನನ್ನ ಮ್ಯಾಗೆ ಬೇಜಾರೇ ಮಾಡ್ಕೊಂಡಿಲ್ಲ. ಬೇಜಾರು ಯಾಕೆ ಮಾಡ್ಕೋಬೇಕು? ನೀವು ನನ್ನ ಗಂಡ. ಇಷ್ಟಕ್ಕೂ ನಾನು ನಿಮ್ಮ ತಂದೆ ಬಗ್ಗೆ ಅಷ್ಟು ಓಪನ್ ಆಗಿ ಮಾತಾಡಿದ್ದು ತಪ್ಪೇ ಅಲ್ವ? ಆ ಥರ ಮಾತಾಡಿದಾಗ ಯಾವ ಮಗನಿಗಾಗ್ಲಿ ಕೋಪ ಬರ್ದೇ ಇರುತ್ತೆ ಹೇಳಿ? ಗಂಡನ ಯಾವ ಪಾರ್ಟಿ ಸಂದಾಗ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮಿಯರೇ? ಈಗ ಎಷ್ಟೇ ಆದರೂ ನನ್ನ ಮುದ್ದು ಜೋಗಿಯವರಲ್ವಾ? ನಂಗೆ ಈಗ ಸಮಾಧಾನ ಆಯಿತು. ನೋಡೆ ಬಿಡುವ, ಗೆಲ್ಲೋದು ನಾನಾ ನೀನಾ ಅಂತ. ಜೋಗಿಯವರೇ, ನಾನು ಈ ಯುದ್ಧದಲ್ಲಿ ಗೆಲ್ಲೇಬೇಕು, ನಿಮ್ಮನ್ನು ಉಳಿಸ್ಕೊಳ್ಳೇಬೇಕು. ನನ್ನ ಸಂಸಾರ, ನನ್ನ ಗಂಡ, ಇದೆಲ್ಲ ನನ್ನ ಜವಾಬ್ದಾರಿ. ನಾನು ಇದನ್ನು ಉಳಿಸ್ಕೊಳ್ತೀನಿ.